ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿದೆ ಎಂಥ ವ್ಲಾಗ್ ಅಂದರೆ, ಇವತ್ತು ನಾನು ಅಂದರೆ ನಿನ್ನೆನೇ ನಾನು ಶ್ರದ್ಧನ ಮನೆಗೆ ಬಂದಿದ್ದೆ. ಸೊ ಶ್ರದ್ಧಂದು ಆಫೀಸಿಗೆ ನ್ಯೂ ಜಾಯ್ನಿ ಆಗಿ ಯಾರು ಗೊತ್ತಾ, ಐಶ್ವರ್ಯ ಅಂತ ಒಬ್ಬಳು ಜಾಯ್ನ್ ಆಗಿದ್ದಾಳೆ. ಸೊ ಅವಳು ಇಲ್ಲೇ ರೂಮಲ್ಲೇ ಇದ್ದು ಇವತ್ತು ರೂಮ್ ಶಿಫ್ಟ್ ಪಿ ಜಿ ಶಿಫ್ಟ್ ಮಾಡಲಿಕ್ಕೆ ಅಂದರೆ ಪಿ ಜಿಗೆ ಹೋಗಬೇಕಂತ ಹೋಗ್ತಿದ್ದೀವಿ. ಸೊ ಆ ಪಿ ಜಿ ಏನೋ ತುಂಬ ಚಿಕ್ಕದಾಗಿದೆ ಅಂತೆ. ನನಗೆ ನೋಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಅದಕ್ಕೆ ಹೋಗುವ ಅಂತ. ಈಗ ಅವ್ರು ಬರ್ತಿದ್ದಾರೆ ಎಲ್ಲ. ಅವಳಲ್ಲಿ ಶ್ರದ್ಧಾ. ಹಾಯ್ ಗಾಯ್ಸ್. ಪಿ ಜಿ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ರೆಡಿ ಉಂಟು. ಇವಳು ಐಶ್ವರ್ಯ. ಹಾಯ್ ಮಾಡು ನನ್ನ ಲಾಗ್ಗೆ. ಫುಲ್ ಪ್ಯಾಕ್ ಆಗಿದೆ, ಫುಲ್ ಪ್ಯಾಕು. ನನಗೆ ಗೊತ್ತಾಗಿದೆ ಗೈಸ್ ಎಂತ ಅಂದರೆ, ನಿನ್ನೆ ಇವರೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಪಿ ಜಿ. ಆಯಿತಾ, ಪಿ ಜಿ ನೋಡ್ಕೊಂಡು ಬಂದಿದ್ದಾರೆ. ನಿಲ್ಲಕ್ಕೂ ಜಾಗ ಇಲ್ಲ ಅಂತೆ. ಒಬ್ಬರು ನಿಂತರೆ ಇನ್ನೊಬ್ರು ಕೂತ್ಕೋಬೇಕು, ಆ ಥರ ಏನೋ ಸ್ಪೇಸ್ ಇದೆ. ನನಗೆ ಇವಾಗ ತೋರಿಸ್ಲಿಕ್ಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನಾನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಬಂದಿರೋದು. ಹಾಗೆ ಇವಳನ್ನ ಬಿಡೋಕ್ಕೂ ಆಗುತ್ತಾ ಅಂತ. ಸೊ ಬನ್ನಿ. ಅಲ್ಲ, ಇದು ಫಸ್ಟ್ ಪಿ ಜಿ ನಾನು ನೋಡಿದ್ದು. ಚಪ್ಪಲಿ ಹೊರಗಿಟ್ಟು ಒಳಗೆ ಪಿ ಜಿ ಒಳಗೆ ಹೋಗ್ಬೇಕಂತ. ನೋಡಿ, ದೇವಸ್ಥಾನ ಇದು. ಚಪ್ಪಲಿ ಹೊರಗೆ ಇಲ್ಲಿ ಗೈಸ್, ಬೆಂಗಳೂರಲ್ಲಿ ದುಡ್ಡು ಮಾಡಬೇಕಂದ್ರೆ ಪಿ ಜಿ ಮಾಡಿ ಒಂದು ರೂಮಲ್ಲಿ ಇಷ್ಟೇ 4 ಜನದ್ದು ಇದೆ, 10 ಜನದ್ದು ಇದೆ. 4 × 5 20,000 ಆ ರೂಮ್ ನೋಡಿದ್ರೆ. ಅಲ್ಲ, ಅಲ್ಲಿ ಒಳಗೆ ಚಪ್ಪಲಿ ಇಡೋಕ್ಕೂ ಜಾಗ ಇಲ್ಲ, ಅದಕ್ಕೆ ಹೊರಗೆ ಇಡ್ಸಿದ್ದೇವೆ. ಹೆಂಗಿರ್ತಾಳೆ ಇಲ್ಲಿ? ಅಲ್ಲ, ವಿತ್ ಫುಡ್ 4,000 ಅಂತೆ. ಕಡಿಮೆ ಇದೆ ಅಲ್ಲ, ಸೊ ಅದಕ್ಕೆ ಸ್ಪೇಸು ಕಡಿಮೆ, ಎಲ್ಲನೂ ಕಡಿಮೆ. ಬೆಂಗಳೂರಲ್ಲಿ ನೋಡಿ ಹೆಂಗೆಲ್ಲ ಇರಬೇಕಾಗುತ್ತೆ. ಅದೇ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಈ ಥರ ಹಿಂಗೆ ಪಿ ಜಿಯಲ್ಲಿ ಇಲ್ಲ ಅಲ್ಲ ಬಿಡು. ಅವಳು ಇವಾಗ ಹೊಸದಾಗಿ ಬಂದಿರೋದು, ಸೊ ಅದಕ್ಕೆ ಆಫೀಸಲ್ಲಿ ಕೊಡೋ ಸಂಬಳಕ್ಕೆ ಮತ್ತು ಈ ಥರನೇ ಪಿ ಜಿಯಲ್ಲಿ ಇರಬೇಕಾಗುತ್ತೆ. 5,000 ಇಲ್ಲಿ ಕೊಡಿಸಿದ್ದಾರೆ. 5 ಅಲ್ಲ 4. ಚೆನ್ನಾಗಿದೆ ಹೊರಗಡೆ ಏರಿಯಾ. ಎಂತ ಜೋಶಿಗೆ ಫುಲ್ ತಗೊಂಡು ಬಂದಿನಿಲ್ಲ, ಈಗ ಅರ್ಧ ಮನೆ ಕಳಿಸ್ಕೊಡ್ಬೇಕು. ಇಡಕ್ಕೆ ಸ್ಪೇಸ್ ಇಲ್ಲ. ಫಸ್ಟ್ ಬ್ಯಾಂಗ್ಳೂರು ಕೆಲಸ ಅಂತ ಎಲ್ಲ ಲಗೇಜ್ ತಗೊಂಡು ಇಲ್ಲೊಬ್ಳು ಬಂದ್ಲಾಯ್ತು ಒಳಗೆ. ಮಾಯ ಇಲ್ಲಿ ಒಳಗೆ ಹೋದ್ರು. ಮಾಯ ಅಲ್ಲಿ ಓಪನ್. ಇಲ್ಲಿ ನೋಡಿ, ಇಲ್ಲಿ ಒಳಗಡೆನೂ ಸ್ಪೇಸ್ ಮಾಡ್ರಿ. ಹೆದ್ರು ಹೋದ್ವಿ ನಾವು. ಎಲ್ಲಿಂದ ಬಂದ್ರಪ್ಪ, ಎಲ್ಲಿ ಹೋದ್ಲು ಅಂತ ಗೊತ್ತಾಗಿಲ್ಲ ನನಗೆ. ಯಾರಿಗೆ ಶೇರ್ ಮಾಡಬೇಕು ಅಂದರೆ ಸ್ಕ್ರೀನ್ಶಾಟ್. ಬ್ಯಾಂಗ್ಳೂರಲ್ಲಿ ಹೆಂಗೆ ಎಲ್ಲ ದುಡ್ಡು ಮಾಡ್ಬೋದಲ್ಲ. ಎಲ್ಲೆಲ್ಲಿಂದ ಡೋರ್ ಓಪನ್ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ವಾಸ್ತು ಗೀಸ್ತು ಎಲ್ಲ ನೋಡ್ತಾರೆ. ವಾಸ್ತು ಇಲ್ಲಿದ್ದವರೇ ದುಡ್ಡು ಮಾಡ್ತಿದ್ದಾರೆ. ಎಂತ ಮಾರ್ರೆ. ಬಟ್ ಇದು ಏರಿಯಾ ಒಳ್ಳೆ ಉಂಟು. ಹೊರಗಡೆ ಎಲ್ಲ ಒಂಥರ ಇದು ಒಂಥರ ಹೋಮ್ ವಿತ್ ಪಿ ಜಿ. ಒಳಗಡೆ ಬರ್ತಾ ಒಂಥರ ಹೋಮ್ಲಿ ಫೀಲಿಂಗ್ ಉಂಟು. ಬಟ್ ಇವಾಗ ಒಳಗೆ ಹೋಗ್ತಾ ಹೇಗೆ ಏನೋ ಗೊತ್ತಿಲ್ಲ. ಹೊರಗಿಂದ ನೋಡೋಕೆ ಅಪಾರ್ಟ್ಮೆಂಟ್ ಥರ. ಹೊರಗಡೆ ಎಲ್ಲ ಫುಲ್ ಶಾಂತಾಗಿ ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್, ಈ ಥರ ಕಬರ್ಡ್ ನೋಡಿ, ಕಬರ್ಡ್. ಗೈಸ್, ನಾನು ಒಂದೇ ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದಲ್ಲ, ಅದಷ್ಟೇ ಹಾಕೋಕ್ಕಾಯ್ತು. ಅಂದರೆ ಅವರು ಅಲ್ಲೇ ಇದ್ದರು ನನಗೆ ಮಾಡಲಿಕ್ಕೆ ಏನೋ ನಾನು ಅಷ್ಟು ವಿಡಿಯೋ ಮಾಡೋದು ನೋಡಿ ಇವ್ರು ಏನೋ ನೋಡ್ಲಿಕ್ಕೆ ಬಂದಿದ್ದಾರೆ ಅನ್ನೋ ಥರ ಅಂದ್ಕೊಳ್ಬಾರ್ದಲ್ಲ. ಅದಕ್ಕೆ ಒಂದೇ ಕ್ಲಿಪ್ ಹಾಕಿದ್ದು. ಅದು 10 ಶೇರಿಂಗ್ ಆಯಿತಾ, 4 ಶೇರಿಂಗ್ ಉಂಟು. ಅದು ನೋಡಿದೆ ನಾನು. ಅವ್ರು ಅಲ್ಲೇ ಇದ್ದರು, ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಕಾಲಿಡ್ತಾನೆ ಮುಗಿದ್ಬಿಡುತ್ತೆ 4 ಶೇರಿಂಗ್. ಮತ್ತು ಇನ್ನೊಂದೇನಂದರೆ ವಾಶ್ರೂಮು ಒಂದು ಸುತ್ತ ಹಾಕಿ ಹೋಗ್ಬೇಕಂತೆ. ಯಪ್ಪ ದೇವ್ರೆ, ಕಮ್ಮಿ ಪ್ರೈಸಿಗೆ ಸಿಕ್ಕರೆ ಹಿಂಗೆ. ಏರಿಯಾ ಚೆನ್ನಾಗಿದೆ ಅಂದರೆ ಅವ್ರು ಅಲ್ಲೇ ಮಾಡಿಟ್ಟಿದ್ದಾರೆ ರೂಮ್ಸ್ನ. ಅಂದರೆ ಮೋಸ್ಟ್ಲಿ ಮನೆ ಇತ್ತು ಅನ್ಸುತ್ತೆ. ಅದು ಒಳಗಡೆನೇ ಏನೋ ಬಿಲ್ಡ್ ಮಾಡಿ ಇಷ್ಟು ಸಣ್ಣ ಬಾಕ್ಸಲ್ಲಿ ಮನೆ ಮಾಡಿಟ್ಟಿದ್ದಾರೆ. ಮೂವೀಸಲ್ಲೆಲ್ಲ ನೋಡ್ತೀವಲ್ಲ,
ಈ ಮಕ್ಳು ಕದ್ದವ್ರನ್ನೆಲ್ಲ ಇಟ್ಟಿರ್ತಾರಲ್ಲ ಇಷ್ಟಿಷ್ಟೇ ಸಣ್ಣ ಸಣ್ಣ ರೂಮಲ್ಲಿ ಹಂಗಿದೆ. ಫುಡ್ ಸ್ಟ್ರೀಟಲ್ಲಿ ಕಾಲು ಇಡೋಕ್ಕೆ ಜಾಗ ಇಲ್ಲ. ಗೋಬಿ ತಿನ್ನಕ್ಕೆ ಬಂದಿದ್ದೀವಿ ಗಾಯ್ಸ್. ಒಂದೇ ಪ್ಲೇಟ್ ಆರ್ಡರ್ ಮಾಡಿರೋದು, ಅಂದರೆ ಫಸ್ಟ್ ಟೇಸ್ಟ್ ನೋಡಿ ಆಮೇಲೆ ಬೇಕಾದರೆ ಮನೆಗೆ ಬಂದ ಕೂಡಲೇ ನಿಧಿ ಅಂತ ಮಾಡಿದ್ಲು ಗಸಿ ಅಂತ ಬೇಸನಿಂದ ಏನೋ ಮಾಡಿದ್ಲು. ಇಲ್ಲ ಅದನ್ನ ಸರಿ ತಿನ್ಕೊಂಡು ಬಂದಿದ್ದೆ. ನಾನದು ವ್ಲಾಗ್ ಮಾಡ್ಬೇಕಂತ ಇದ್ದೆ, ಬಟ್ ನಂಗೆ ಗೊತ್ತಿತ್ತು ಅದು ಚೆನ್ನಾಗಿ ಬರೋದಿಲ್ಲ ಅಂತ, ಅದಕ್ಕೆ ವ್ಲಾಗ್ ಮಾಡಲಿಲ್ಲ. ಅದು 1 ಗಂಟೆಯಿಂದ 4 ಗಂಟೆವರೆಗೂ ಟ್ರೈ ಮಾಡಿದ್ದೀನಿ ಹೊಸದೇನೋ ರೆಸಿಪಿ, ಆಲೂ ಮತ್ತು ರೈಸ್ ಏನೋ ಒಂದು ಆಲೂ ರೈಸ್ ಗ್ರೈಂಡ್ ಮಾಡಿ ಅದು ಬರ್ತಿದೆ ಇನ್ಸ್ಟಾದಲ್ಲಿ ತುಂಬ ರೆಸಿಪೀಸ್ ಬರ್ತಿದೆ ಅದ್ರದ್ದು. ಸೊ ಹಾಗೇನೋ ಮಾಡೋಕ್ಕೆ ಹೋಗಿ ಅದು ಸಮ ಆಗಿಲ್ಲ, ಬಟ್ ಆಮೇಲೆ ಬೇಸನ್ ಹಾಕಿದೆ. ಸೊ ನಾನು ಟ್ರೈ ಮಾಡ್ತೆ ಗೈಸ್, ಹೊಸ ರೆಸಿಪಿಗೆ ನೆಕ್ಸ್ಟ್ ವ್ಲಾಗ್ ಮಾಡ್ತೇನೆ ನಾನು. ಸೂಪರ್ ಏನಿರಲಿಲ್ಲ, ಹಿಂಗಿತ್ತು ಟೇಸ್ಟ್. ಅಂದರೆ ಅದು ಫಸ್ಟಿಗೆ ನಾ ಅಂದ್ಕೊಂಡಿದ್ದ ರೆಸಿಪಿ ಥರ ಬರಲೇ ಇಲ್ಲ, ಅದು ಬೇರೆ ಏನೋ ಬಂತು ಅದಕ್ಕೆ. ಬಟ್ ತಿನ್ಬೋದಿತ್ತು. ಅದೇನು ಹಸುವಾಗುವಾಗ ಏನೋ ಅಮೃತ ಹಂಗಲ್ಲ, ಅಷ್ಟು ಕೆಟ್ಟದಾಗ ಏನಿರಲಿಲ್ಲ, ಚೆನ್ನಾಗಿತ್ತು. ತಿನ್ನೋ ಥರ ಬಂದು ಅಷ್ಟು ತಿನ್ಕೊಂಡು ನಾ ಕೆಟ್ಟದಾಗಿತ್ತು ಅಂತ ಹೇಳಿದ್ನ, ಈ ಲೆವೆಲಲ್ಲಿ ಇತ್ತು. ಅದು ವೇಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಮತ್ತೆ ಸ್ವಲ್ಪ 1-2 ಸತಿ ಬೇಸನ್ ಹಾಕಿದ್ಮೇಲೆ ಸ್ವಲ್ಪ ಬಂತು, ಇಲ್ಲಾಂದರೆ ಫುಲ್ ಹಿಂಗೆ ಬಿಡಿ ಬಿಡಿ ಹಾಕ್ಬಿಟ್ಟದು. ಸೊ ನೆಕ್ಸ್ಟ್ ನಾನು ಏನಾದರೂ ಹೊಸ ರೆಸಿಪೀಸ್ ಮಾಡುವಾಗ ವ್ಲಾಗ್ ಮಾಡ್ತೀನಿ. ನಾನು ಒಬ್ಬಳೇ ಅದು ನಂಗೆ ವ್ಲಾಗ್ ಮಾಡೋಕ್ಕೆ ಸಮ ಆಗಲಿಲ್ಲ, ಅದಕ್ಕೆ ಮಾಡಲಿಲ್ಲ ಗೈಸ್. ಇವಳು ಫ್ಯಾನ್ ಬೇಕಂತ ಈಚೆದ ಬೆಡ್ ನೋಡುವ ಅಂತ ಅಂದ್ಕೊಡ್ಲು, ಅಲ್ಲಿ ಅವಳು ಇನ್ನೊಬ್ಳಿದ್ದವಳು ಫ್ಯಾನೇ ಇಲ್ಲ ಅಂದ್ಬಿಟ್ಲು. ಅವಳು ಫ್ಯಾನ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಅವನ ಮುಖನೂ ನೋಡ್ತಿದ್ದಾಳೆ, ನಮ್ಮ ಮುಖನೂ ನೋಡ್ತಿದ್ದಾಳೆ. ನೋಡಿ ಗೋಬಿ ಪಾಪ ಇಲ್ಲ ಅದೇ. ಹೆಂಗಿದೆ ಹೇಳೆ ಗೋಬಿ? ಚೆನ್ನಾಗಿದೆಯಾ? ಸೂಪರ್. ಅಮ್ಮ ಮಾಡಿದ ಗೋಬಿ ಥರ. ನಿಮ್ಮ ಅಮ್ಮ ಗೋಬಿ ಯಾವಾಗ ಮಾಡಿದ್ರು? ಅಮ್ಮ ಗೋಬಿ ಮಾಡೋದಿಲ್ವೇ, ಸುಮ್ಮನೆ ಡೈಲಾಗ್ ಅದು ಹೇಳ್ತಾರಲ್ಲ, ಅಮ್ಮ ಮಾಡಿದ ಗೋಬಿ ಥರ. ಅಮ್ಮ ಮಾಡಿದ ಗೋಬಿ ಥರನೇ ಎಲ್ಲದು, ಅಮ್ಮ ಮಾಡಿದ. ಗೈಸ್ ನಾನು ನಿಮಗೆ ಮೇನ್ ಒಂದು ಸ್ಟೋರಿ ಹೇಳಬೇಕು. ಇಲ್ಲಿ ಅವಳನ್ನ ತೋರಿಸ್ದೆ ನೋಡಿ, ಐಶ್ವರ್ಯ ಅವಳು IT ಕಲಿಬೇಕು. ನನಗೆ ಕೋಡಿಂಗ್ ಎಲ್ಲ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕಂತ ಊರಿಂದ ಜಾಬ್ ಬಿಟ್ಟಿಲ್ಲ ಅವಳು. ಇನ್ನೊಂದು 1 ಇಯರ್ ಆದ್ಮೇಲೆ ನೋಡುವ ಏನು ಹೇಳ್ತಾಳೆ ಅದ್ರ ಬಗ್ಗೆ ಅಂತ. ಇವಾಗ ಸ್ವಲ್ಪ ಇಂಟ್ರೆಸ್ಟಲ್ಲಿ ಇದ್ದಾಳೆ. ಇಲ್ಲ ನಾನೇ ಮೊಬೈಲ್ ಇಟ್ಕೊಂಡು ಇಂಟರ್ವ್ಯೂ ಮಾಡ್ತೇನೆ. ಅಲ್ಲ, ಇಂಟ್ರೆಸ್ಟ್ ಇದ್ದವ್ರಿಗೆ ಮೋಸ್ಟ್ಲಿ ಹೇಳೋಕ್ಕಾಗೋದಿಲ್ಲ. ಇನ್ನು ಇವಳು ದೊಡ್ಡ CEO ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. CEO ಬಿಟ್ಟು ನಾಳೆನೇ ಪ್ರಾಜೆಕ್ಟ್ ಮ್ಯಾನೇಜರ್ ಆಗ್ಬೋದು, ಹಂಗೇನಿಲ್ಲ. ಯಾರನ್ನ ಕೆಳಗೆ ಮಾಡಿ ನೋಡೋದಲ್ಲ. ಇವಳು ಮಾತಾಡೋದು ಕಟ್ ಮಾಡೋದು, ನಾನು ಕಟ್ ಮಾಡೋದಿಲ್ಲ. ಆದರೆ ಅವಳದು ಧೈರ್ಯ ಮೆಚ್ಚಬೇಕು ಗೈಸ್. IT ಫೀಲ್ಡಿಗೆ ಬರ್ತೆ ನಾನು ನೋಡಬೇಕು ಹೆಂಗಿದೆ IT ಅಂತ ಬಂದಿದ್ದಾಳಲ್ಲ ಬ್ಯಾಂಗ್ಳೂರಿಗೆ. ನಮ್ಮ ಹುಡುಗಿ ಬರ್ತಿದ್ದಾಳೆ, ಕಾಣೋದಿಲ್ಲ ಅವಳು. ಇಲ್ಲಿ ಒಂದು ವೈಟ್ ಕೊರಿಯನ್ ಗರ್ಲ್ ಬರ್ತಿದ್ದಾಳೆ ನೋಡಿ. ಎಷ್ಟೇ 3x ಸಿಕ್ತಿರ್ತ ಅವಳು ಕಾಣಿಸೋಕ್ಕೆ ಮಾಡಬೇಕು. ಬಂದು ಸಣ್ಣ ಸೂನ್ ಹುಡುಗಿಗೆ ಕಾಯ್ತಾ ಇದ್ದಂಗಿಲ್ವ ನಮ್ಮ ಅವಳ ಮುಂದೆ ನಮ್ಮನ್ನ ನೋಡ್ಲಿಕ್ಕೆ ಆಗ್ತಿಲ್ಲ. ಯಾರು ಸತ್ತೆ ನಂತಿಗೆ ಪಾನಿಪುರಿ. ನೆಕ್ಸ್ಟ್ ಸ್ಟಾಪ್ ಪಾನಿಪುರಿ. ಇವಳಿಗೆ ಪಾನಿಪುರಿನೂ ಬೇಕಂದ್ರೆ ಮಸಾಲೆ ಪುರಿನೂ ಬೇಕಂತ, ತಿನ್ನೋದೇನಿಲ್ಲ. ಆಮೇಲೆ ನಂಗೆ ಬೇಡ ಗೈಸ್, ನಂಗೆ ಅವಳು ನಾನ್ ವೆಜ್ ತಗೊಳ್ತಾಳೆ, 1 ಪೀಸ್ ಕೊಡ್ತಾಳೆ ಅಂತ ಕಾಯ್ತಾ ಕೂತಿದ್ದು. ಅವಳು ನಾನ್ ವೆಜ್ಜೇ ಬೇಡ. ನಮ್ಮ ಸ್ಫೂರ್ತಿ ಏನು ಗೊತ್ತಾ, ತಗೋತಾಳೆ ತುಂಬ ಆಗ್ತಿಲ್ವೇ 1 ಪೀಸ್ ತಿನ್ಬಿಡಿ ನಂದು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ತಗೊಳ್ಳೇ ಇಲ್ಲ ಅವಳು. 1 ನಿಮಿಷ. ಪಾನಿಪುರಿಗೆ ಲೋಟದಲ್ಲಿ ನೀರು ಹಾಕ್ಬಿಟ್ಟು ಬಾಟ್ಲಲ್ಲಿರೋ ನೀರು ಹಾಕೊಂಡು ಕಲರ್ಲೆಸ್ ಚೆನ್ನಾಗಿತ್ತಾ? ತಿನ್ನಕ್ಕಾದ್ರೂ ಬಿಡುತ್ತಾಳೆ, ಅಲ್ಲಿ ಬಾಯಲ್ಲಿ ಇಟ್ಟಿದ ತಕ್ಷಣ ಚೆನ್ನಾಗಿಲ್ಲ. ನಮ್ಮ ನಾಲ್ಗೆ ಹೋದ್ ಕೂಡಲೇ ಗೊತ್ತಾಗುತ್ತೆ ಅದು ಟೇಸ್ಟ್ ಇದೆಯಾ ಇಲ್ಲ. ನೀರು ಕುಡಿ, ಸ್ವಲ್ಪ ನೀರಾದು ಪಾನಿ ನೋಡು. ಏನಾಗ್ತಿದೆ ಕಲರ್ಲೆಸ್ ಹೆಂಗೆ ಪಾನಿ ಮಾಡಿ ಅದು ಪೌಡ್ರ್ ಇದಾಗ್ತಿರಲ್ಲ ಟೇಸ್ಟು.
ಬಟರ್ ಬನ್ ಮಸ್ಕತ್ತಿದ್ವಿ ಗೈಸ್. ಇದೇನು ಕೊಕೊನಟ್ ಪುಡಿಂಗ್ ಅಂತೆ, ಇದು ನೋಡ್ಬೇಕು. ಇದು ಕಾಯಿ ಹಾಲು ಅಂತೆ, ಕಾಯಿ ಹಾಲು. ಇದಕ್ಕೆ ಮಾತ್ರ ಮೊಸರು ಅನ್ಬೇಡ. ಇದಕ್ಕೆ ಮತ್ತೆ ಎಷ್ಟು 60 ರೂಪಾಯಿ ಕೊಟ್ಟು ತಗೋತಿದ್ದಾಳೆ. ಚಿನ್ನೆ ಊರಿಗೆ ಬರುವ ಗೈಸ್, ಇದು ಕೊಕೊನಟ್ ಪುಡಿಂಗ್. ಇದೇನು ಆ ಥರ ಇದೆ? ಹಂಗೆ ಇರುತ್ತೆ ಕೊಕೊನಟ್ ಪುಡಿಂಗ್ ಅಂದ್ರೆ, ಹಂಗೆ ಇರುತ್ತೆ. ಯಾಕೆ ತಿಂತಿದ್ಯಾ ಶ್ರದ್ಧಾ? ತಿನ್ನಾಯ್ತಾ? ಏನು ಚೆನ್ನಾಗಿ ಇಲ್ಲ ಇಲ್ಲಿ ಶ್ರದ್ಧಾ, ಗೊತ್ತಾಯ್ತು ನಮ್ಗೆ. ಗೈಸ್, ನಾವು ನೆಕ್ಸ್ಟ್ ಆಮ್ಲೆಟ್ ತಿನ್ನಕ್ ಬಂದಿದ್ದೀವಿ. ಇನ್ನು ಆಮ್ಲೆಟ್ ಆಮ್ಲೆಟ್ ಹಾಕಿಲ್ಲ ಅಂದ್ರೆ ಸಾಕು ನಾವು. ಅವಾಗಿಂದ ಎಲ್ಲ ತಿನ್ಸಿ ನಂದು ಡಯಟ್ ಅನ್ನೋದಿಲ್ಲ ನೋಡಿ. ಬಿಸಿ ಇದೆ ಗೈಸ್. ಎಲ್ಲ ಇದ್ದಿದ್ದು ಪದ್ದಿದ್ದೆಲ್ಲ ತಿಂದು ಇವಾಗ ಹೋಗೋ ಟೈಮ್. ಬಾಯ್ ಮಾಡಿ. ಬಾಯ್ ಬಾಯ್. ನಮ್ಮ ರೂಮಿಗೆ ಬರ್ತಾ ಇರಾಯ್ತಾ? ಯಾರ ರೂಮಿಗೆ? ನಮ್ಮ ರೂಮಿಗೆ. ಗೈಸ್, ತಿನ್ನೋದು ಸ್ವಲ್ಪ ನಡ್ಕೊಂಡು ಬಂದ್ವಿ, ಈಗ ಮತ್ತೆ ತಿನ್ನಕ್ ಕೂತಿದ್ದೀವಿ. ಅಲ್ಲಿ ನೋಡಿ, ಟೂ ಪೀಸ್ ಚಿಕನ್ ಕಬಾಬ್ ತಿನ್ಲಿಕ್ಕೆ ನಿಂತಿದ್ದೀವಿ ಗೈಸ್. ಯಪ್ಪ ಎಷ್ಟು ತಿಂತೀವಿ ಗೈಸ್. ಅವಾಗಿಂದ ನಡೆದು ಇಲ್ಲೇ ಸುತ್ತಾಕ್ತಿದ್ದೀವಿ. ಇವಾಗ ಆಟೋ ಬುಕ್ ಮಾಡಿ ಮನೆಗೆ ಹೋಗೋದು ಗೈಸ್. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಗೈಸ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ.